ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ನಾವು ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ರಾತ್ರಿ 3 ಗಂಟೆ ಟೈಮ್ ತೋರಿಸ್ತೀವಿ ನೋಡಿ. ಇಲ್ಲಿ 3 ಕಾಲಾಗಿದೆ. ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಗಾಯ್ಸ್. ಯಾಕಂದರೆ ತುಂಬ ದಿವಸದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬ ದಿವಸದಿಂದ ಹೋಗಿರಲಿಲ್ಲ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಅಜ್ಜು, ನಾನು ಮತ್ತು ಪವು, ನಾವು 3 ಜನ ಹೋಗ್ತಾ ಇರೋದು. ಯಾರಿಗೂ ಗೊತ್ತೇ ಇಲ್ಲ ಊರಲ್ಲಿ. ನನಗೆ ರಾತ್ರಿ 3 ಗಂಟೆಗೆ ಯಾಕೋ ಮನ್ಸಾತು ಹೋಗ್ಬೇಕು. ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಮನ್ಸು ಮಾಡ್ಕೊಂಡು ಹೆಂಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ಸಿಗೋಣ ಗಾಯ್ಸ್. ಬಸ್ಸು ಎಲ್ಲ ಸರಿ ಇತ್ತ? ಬಸ್ಸು ಕೆತ್ತು ಬಸ್ಸು ರೋಡ್ ಕಾಣ್ತಾ ಐತೆ. ಆ ಬಸ್ಸು ಕಾಣ್ತಿಲ್ಲ ಯಾಕೆ? ಸೀಟು ಕರೆಕ್ಟ್ ಆಯ್ತಾ? ಮುಂದೆ ಹಿಂದೆ ನೋಡ್ಕೊಳ್ಳಿ ಬಸ್ಸು. ಏನೇನು ಮಾತಾಡ್ ಬಸ್ಸು. ಬರೋದೇ ಒಬ್ಬನಿಗೆ ನಿಮಗೆ ಮಾತ್ರ ಗಾಡಿ ಜಂಕ್ಷನ್ದಾಗೆ ಹ್ಯಾಂಡ್ ಬ್ರೇಕ್ ಹಾಕಿ ಅದೇ ದಿಬ್ಬದಾಗೆ ನಿಲ್ಸ್ಬಿಟ್ಟು ಹೋಗ್ತೀನಿ. ಹೊಡ್ಕೊಂಡ್ ಬರ್ರಿ ಮುಂದಕ್ಕೆ. ನಾವು ತೊಳ್ತೀವಿ. ಯಾರೋ ತೊಳ್ತೀಯ ಕೈಯಾಗಿ ಇನ್ನು ಹೋಗ್ತಿದ್ ಗಾಡಿ. ಹಾ, ಒಂದೇ ಒಂದು. ಇವರು ನಮ್ಮ PT ಸರ್. ಇವರು ಸ್ವಲ್ಪ ಗ್ಲಾಸ್ ಇರಿಸು ಬಸ್ಸು, ಬರೀ ಗಾಳಿ ಸೌಂಡ್ ಕೇಳ್ತಿದ್ದೆ. ದುಡ್ಡು ಹೆಂಗ್ ಮಾಡೋದು ಬಸ್ಸು? ನಮ್ಮ PT ಸರ್ ಇವರು. ಹೈಸ್ಕೂಲಲ್ಲಿ ನಿಮಗೆ ಹೆಂಗ್ PT ಸರ್ ಇದ್ರೆ ನಮಗೆ ಹಿಂಗೆ ಡ್ರೈವಿಂಗಲ್ಲಿ PT ಸರ್. ಏನು ಸರು? ಇವ್ರಿಗಿಬ್ರಿಗೂ ಕಲಿಸ್ತಾ ಇರೋದು ನಾನು ಗಾಯ್ಸ್. ಓ, ಇವ್ರಿಗೆಲ್ಲ ಆಲ್ರೆಡಿ ಕಲ್ತಿದ್ದೀನಿ. ಸ್ವಲ್ಪ ಹೊಡಿತಾರೆ. ಘಾಟು ಸೆಕ್ಷನ್ ಅವರೆಲ್ಲ ಹೊಡೆಯಲ್ಲ. ಏನು ಇವಾಗ ನೋಡ್ರಿ ಡ್ರೈವಿಂಗ್ ಬಸ್ಸು BMW ಹೆಂಗ್ ಮಾಡ್ಕೊಂಡು ಹೋಗ್ತದೆ. ಬರೀ ಲೈಟ್ ನೋಡೇ ಹೇಳ್ತಾನೆ ಹೌದು ಅಂತ. ನೋಡಲ್ಲ ಕಣಪ್ಪ ಚಿನ್ನ. ಬಸ್ಸು ಅಕ್ಕ ನೋಡಿ ಬಸ್ಸು BMW ಹಿಂದೆ ಹೊಡೆಯಕ್ಕೆ ಹೋದ್ರೆ ನಾನು ಅವು ಹಿಡ್ಕೊಂಡು ಹೋಗ್ತಾವ್ರೆ. ನನಗೂ ಬಿಡ್ತಿಲ್ಲ. ಅದ್ಕು ಬಸ್ಸು ನೋಡಿ ಕಂಟ್ರೋಲ್ ಮಾಡಿ ನೋಡೆ. ಅಜ್ಜ, ನಿಮ್ಮ ಅಭಿಪ್ರಾಯ? ಆದಷ್ಟು ಬೇಗ ಯಾರ್ಯಾರ ಮೇಲೆ ಹೋಗ್ಬೇಕು ಎಲ್ಲ ಕರೀರಿ. ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀವಿ ಬ್ಲಾಗಲ್ಲಿ. ಬಸ್ಸು ಒಂದೆರಡು ಮಾತು ಬಸ್ಸು. ಒಂದು ನಡೀಲಿ ಬಸ್ಸು ನೋಡಿ ಎಂತ ಮೋಟಿವೇಶನ್ ಎಲ್ಲಪ್ಪ ನಮ್ಮ ಹತ್ರ. ಈ ಬಾಸು ವರ್ಷಕ್ಕೆ 6 ಲಕ್ಷ 7 ಲಕ್ಷ ದುಡಿತಾರೆ ಈಗ. ಈ ವರ್ಷದಿಂದ ಸ್ಟಾರ್ಟ್. ಈ ವರ್ಷದಿಂದ ಸೈ ನಮ್ಮ ಕೈಗೆ ಸಿಗಲ್ಲ ನೆಕ್ಸ್ಟು. ನನಗೆ ಮುಗಿಸ್ತಾರಪ್ಪ. ಒಳ್ಳೊಳ್ಳೆ ಯಾವ ಹಾಕಿದ್ರು ಬೈತಾರೆ. ಬೈದಿಲ್ಲ ಬಸ್ಸು, ಬಾಸು ಅಂತಿದ್ರೆ ಬೈದಿಲ್ಲ. ಯಾರಿಗೆ ಕಟ್ಕೊಂಡಿರೋ ಬಸ್ಸು? ಕೆಲಸ ಮಾಡ್ತಿದ್ದೀರ. ಕೆಲಸ ಮಾಡ್ತೀರಾ? ನಿಮ್ಗೆ ಬಾಸು ಅಂತೀವಿ ನಾವು. ಕೆಲಸ ಮಾಡುತ್ತಾ ಇದೀನಲ್ಲ. ನಮ್ಮ ಇಟ್ಕೊಂಡಿದ್ದೀರಾ? ಮಾಡೋದು ಬಸ್ಸು ನಮ್ಮ ಇಟ್ಕೊಂಡಿದ್ದೀರಾ? ಬಸ್ಸು ನೀವು 5-10 ಹೋಗ್ತೀರಲ್ಲ? ಅಲ್ಲ, ಡ್ರೈವಿಂಗ್ ಬಸ್ಸು ಯಾರು ಕರೆದ್ರೆ 5,000 10,000 ಹೋಗ್ತಿರ್ಬೋದು. ಒಂಚೂರು ದುಬಾರಿ ನಮ್ಮ ಬಾಸು. ಬಸ್ಸು ನಿಮ್ಮ ರೇಟ್ ಏನು ಬಸ್ಸು? ಬಸ್ಸು ಬೈಯಂಗಿಲ್ಲ ಅವಳಾಗಂಗೆ. ಬೈಬೇಡ ಅಯ್ಯ. ಅಲ್ಲ ಬಸ್ಸು, ಯಾರ್ಯಾರು ಕರೀತಾರೆ ಈಗ. ಎಲ್ಲರೂ ಹೋಗ್ಬೇಕು, ಬೇಗ ಹೋಗ್ಬೇಕು ಅವರು. ಅದು ಮಾಡು 57 ಕಿಲೋಮೀಟರ್. ವಯಸ್ಸಾದವರಿಗೆ ಡಿಸ್ಕೌಂಟಾ? 5-10 ಬರೋದಲ್ಲ ಬಸ್ಸು? 5-10 ಬರಲ್ಲ, ವಯಸ್ಸಾದವರಿಗೆಲ್ಲ ಡಿಸ್ಕೌಂಟ್ ಮೇಲೆ ಆಡೋದು.
ಏನ್ ಬಸ್ಸು ನಿಮ್ಮ ರೇಟು ಒಂದಿನಕ್ಕೆ ವೈನಾಡು ಹೊರನಾಡು ಅದೆಲ್ಲ ಬಿಡ್ರಿ ಬಸ್ ರೇಟ್ ಹೇಳ್ರಿ. ಡ್ರೈವಿಂಗ್ ಬಸ್ಸು ಬಾಸ್ ಬೇಜಾರಾಗಿದ್ದಾರೆ. ಯಾಕೆ ಬಸ್ಸು ಬೇಜಾರು? ಎಲ್ಲ ಟ್ರಿಪ್ ಬಾಸಿಗೆ ಯಾಕೆ ಬೆಲೆ ಕೊಡ್ತೀವಿ ಜಾಸ್ತಿ ಅಂದರೆ ಯಾವ ಟ್ರಿಪ್ಗೆ ಹೋದ್ರು ಸ್ವಲ್ಪ ಉರಿಸ್ತೀವಿ ಜಾಸ್ತಿ. ಈ ಟ್ರಿಪ್ಪಲ್ಲಾದರೂ ಒಂಚೂರು ಬೇಜಾರು ಮಾಡಲಿಲ್ಲಂಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ಜಾಸ್ತಿ ಉರಿಸ್ತಿಲ್ಲ. ಹೆಂಗ್ ಬಸ್ಸು? ನೋಡೋರು ಮುಗೀತು. ಸ್ಟೇರಿಂಗ್ ಹಿಡಿದ್ರೆ ಒಂದು ಕಳೆ ಗಾಯ್ಸ್. ಅಪ್ಪ ಹೀರೋ ಬಾಸು. ಎಷ್ಟು ಹುಡುಗಿರು ಅಪ್ಪ ಸಾಯ್ತಾರೆ ಬಾಸ್ ನೋಡಿದ್ರೆ. ಏನ್ ಬಸ್ಸು? ಉಸಿರು ಬಿಡ್ತೀರಾ? ವ್ಯಾಯಾಮ ಮಾಡ್ತಾರೆ ಬಸ್ಸು. ಸರಿ ಬಸ್ಸು ಏನಾರ ಹೇಳ್ರಿ ಬಸ್ಸು. ಘಾಟಿ ಬಸ್ಸು ಅದು ಟರ್ಪಂಟೈಲ್ ಏನದು ಏನು ಹಾಕಿರ್ತಾರಲ್ಲ ಏನದು ಟರ್ಪಂಟೈಲ್ ಹಾಕಿ ಹ್ಯಾಂಡ್ ಬ್ರೇಕ್ ಎತ್ರಿ ಬಸ್ಸು. ಆದ್ರೂ ಏನೇ ಅನ್ನಿ ಗೈಸ್, ನಮ್ಮ ಬಾಸ್ ತರ ಇನ್ನೊಬ್ಬ ಬಾಸ್ ಹುಟ್ಟಕ್ ಸಾಧ್ಯನೇ ಇಲ್ಲ. ನಾನು ಒಂದೇ ಪೀಸು ಒಂದೇ ಪ್ರಿಂಟು. ಏನ್ ಬಸ್ಸು? ನೋಡಿ ಗೈಸ್ ಇಲ್ಲಿ ಘಾಟ್ಲೆಲ್ಲ ಹೆಂಗ್ ಹೊಡಿತಾರೆ ಅಪ್ಪ. ಬಸ್ ಹೆಂಗ್ ಬಸ್ ಇವೆಲ್ಲ ಅಂಶ ಎಲ್ಲ ಆರಿಸ್ತಾರೆ. ಬಸ್ಸು ಯಾಕ್ರಿ ಗೇರ್ ಹಂಗ ಬಸ್ಸು? ಅಯ್ಯೋ ಅದು ಅವ್ರ ಇಷ್ಟ. ಪಿ ಟಿ ಸರ್ ನೀವು ನೋಡ್ರಿ ಬಾಸು ಎಲ್ಲಿ ಯಾವ ಘಾಟಲ್ಲಿ ಗಾಡಿ ಉಳಿದಿಲ್ಲ. ಇವೆಲ್ಲ ಏನ್ ಲೆಕ್ಕ ಬಸ್ಸು ನಿಮ್ಗೆ? ಆ ಗುಡ್ಡ ಆ ಗುಡ್ಡದ ಮೇಲೆಲ್ಲ ಹೊಡೆದ ನಮ್ಮ ಬಾಸು. ಗುಬಾಲ್ಡ್ ಬಸ್ಸು ಗಾಡ್ ವಾಟ್ಸ್ ಎಲ್ಲ ಯೂಸ್ ಮಾಡ್ಬಾರ್ದು. ಎಷ್ಟೇ ಬಸ್ಸು ನಿಮ್ನ ಇವತ್ತು? ಬಸ್ಸು ಒಂದೇ ಒಂದು ಹ್ಯಾಂಡ್ ಬ್ರೇಕ್ ಕೊಡಿರಿ ಬಸ್ಸು. ಹಿಂಗಡೆ ಗಾಡಿ ಬರ್ತೈತೆ ಬಸ್ಸು. ವೈಪರ್ ಬಸ್ಸು ನೋಡ್ರಿ ಬಸ್ಸು. ನೋಡ್ದೆ ಬಸ್ ಎಲ್ಲಿ ನೋಡ್ತೀರಾ? ಮೇಲ್ಗಿಲ್ ನೋಡ್ಬೇಡ್ರಿ ಬಸ್ಸು, ನೀವು ರೋಡ್ ನೋಡ್ರಿ. ನೋಡ್ರಿ ಬಸ್ ನೀವು ಇಲ್ಲೆಲ್ಲ ನಾವು ಬರಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ, ನೀವು ಬಂದಿರ್ಲಿಲ್ಲ ಅಂದಿದ್ದೆ. ಭಾರಿ ಕಷ್ಟ. ಬಸ್ಸು ಓಯ್ ಅಯ್ಯೋ ಕೊಡ್ರಿ ಬಸ್ಸು. ನಮ್ ಬಾರ್ಸಿ ಹೊಡಿತ ನೋಡ್ರಿ ಗೈಸ್. ಕರೆ ಬಂಡೆ ಬಸ್ಸು. ಬಂಡೆಗಳೆಲ್ಲ ನೋಡ್ಬೇಕು ಬಸ್ಸು. ಇಲ್ಲ ಲೆಕ್ಕ ಇಲ್ಲ ನಮ್ಮ ಬಾಸಿಗೆ. ಎಷ್ಟು ಹೊಡೆದಿಲ್ಲ ಏನ್ ಬಸ್ಸು? ಬಸ್ಸು ಏನ್ ಬಸ್ಸು ಗಡಗಡ ಅಲ್ಲ ತರ ಹೊಡಿತೀರಾ? ಮುರ್ಸ್ಕೊಳ್ಳಿ ಬಸ್ಸು ನೀಟಾಗೆ. ಯಾರೋ ಭಾರಿ ಆರಾಮ್ ಬಿಡ್ತೀರ ಬಸ್ಸು. ನಿಮಗೆ ಆರಾಮ್ ಕೊಡ್ತದೆ ನೋಡ್ರಿ ಬಸ್. ಸರ್ ನಮ್ಮ ಪಿ ಟಿ ಸರ್ ಇದ್ದಾರೆ, ಒಂಚೂರು ಹುಷಾರು ಸರ್. ಆದ್ರೂ ಏನೇ ಹೇಳಿ ಗೈಸ್, ಧರ್ಮಸ್ಥಳ ಬೇಗ ಬರ್ಬೇಕು ಅಂದ್ರೆ ನಮ್ಮ ಬಾಸು. ಇವೆಲ್ಲ ಇಲ್ಲಿ ಗುಡ್ಡ ಈ ಕರೆ ಬಂಡೆ ಎಲ್ಲ ನೋಡೋ ಕಾರಣನೇ
ನಮ್ ಬಾಸ್ ಪಾಲಿಸಿ ಆಗಿ ಗೊತ್ತಾ ಗೈಸ್, ಮುಂದೆ ಒಂದೇ ಒಂದ್ ಕಾರ್ ಮುಂದೆ ಹೋಗ್ಬಿಟ್ರೆ ಅದರಿಂದ ಸುಮ್ ಶಿಸ್ತ ಹೊಡಿತಿರ್ಬೇಕು. ಅವ್ರಿಗೆ ಬಾಜಿ ಹೊಡೆದೆಲ್ಲ ಬೇಕಾಗಿಲ್ಲ ನಮ್ಗೆ. ಏನ್ ಬಸ್ಸು ಒಟ್ಟು ಬೇಗ ಕರ್ಕೊಂಡು ಹೋಗ್ತಾರೆ. ಒಟ್ಟಿನ ನೋಡಿ ಬಸ್ಸು ಕರೆ ಬಂಡೆ. ಬಸ್ಸು ಈ ಕಾರಿಂದೇನೆ ಹೊಡಿತೀರಾ? ಯಾಕೆ ಮೌನ ಬಸ್ಸು? ಕಾರ್ ಹೊಡೆ ಬೀಜ ಎಷ್ಟೇ ತಿರುವಿ ಸಾಕತ್ತು. ಸೊ ಕಾರು ನಿಮ್ಗೆ ಬಾಜು ಹೊಡೆದನ್ನ ನಮ್ ಮನ್ಸಿಗೆ ಟಚ್ ಆಯ್ತು. ಹೊಡಿತಾರೆ ಬಿಡಲ್ಲ ಅವ್ರಿಗೆ. ಹೊಡಿತೀರಾ? ಹೊಡಿತಾರೆ. ಯಾರ್ರಿ ಅವರು ಲೆಜೆಂಡು. ಬಸ್ಸು ಕಾರ್ ಸ್ಟೇರಿಂಗ್ ಐತೆ, ನೀವ್ ಅಲ್ಲಾಡ್ಬೇಡ್ರಿ. ಹಂಸ್ ಕಾಣ್ತೈತ ಬಸ್ಸು? ಹಂಸು ಬಿಡ್ರಿ ಬಸ್ಸು, ಅವೆಲ್ಲ ನಿಮ್ಗೆ ಯಾವ ಲೆಕ್ಕ. ನಿಮ್ಮಪ್ಪಂದ ಏನ್ ಹೋಗ್ಬೇಕು ಬಸ್ಸು? ಪಕ್ಕದಾಗಿರಂತ ಅಪ್ಪಂದು ಹೋಗ್ತಿದ್ದೆ. ಬಸ್ಸು ಎಲ್ಲ ನಿಲ್ಲಿಸ್ತೀರಾ? ಒಳ್ಳೆ ಜಾಗ ನೋಡಿ. ಡೇಂಜರ್ ಅಂತ ಬರ್ತಾರೆ ಬಸ್ಸು, ನೋಡ್ಕೊಂಡು ಹೋಗಿ. ಎಲ್ಲೆಲ್ಲ ನೀರು ಬರ್ತೈತೆ ಬಸ್ಸು ಅಲ್ಲಿ. ಬಸ್ಸು ಯಾಕ್ರಿ? ಯಾಕೆ ಬಸ್ಸು ರ್ಯಾಶ್ ಡ್ರೈವಿಂಗ್ ಇದು? ಗೈಸ್ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಟೆಂಪಲ್ ಬರಬೇಕಾದ್ರೆ ಸಿಗ್ತಿದ್ದಲ್ಲ ವ್ಯೂ ನೋಡಿ ಗೈಸ್, ಏನು ಸಖತ್ತಾಗಿದೆ. ಅಜ್ಜು ನಮ್ಮ ಬಾಸು ಒಂದು ವಿಡಿಯೋ ಮಾಡ್ಬೇಕಂತೆ, ಆದ್ರೂ ಭಾರಿ ಭಕ್ತಿಯಿಂದ ಬೇಡ್ಕೊಂತಾರೆ ನಮ್ಮ ಬಾಸು. ಗೈಸ್ ನಮ್ಮ ಬಾಸ್ ಅವ್ರು ನೋಡಿ ಕುಂಕುಮ ಇಟ್ಕೊಂತಾರೆ. ಬಸ್ಸು ಒಂದ್ಸರಿ ಈ ಕಡೆ ತಿರುಗಿ ಬಸ್ಸು, ಬಸ್ ಈ ಕಡೆ ಒಂದ್ಸರಿ. ಹುಲಿ ಬಸ್ಸು ನೀವು. ಗೈಸ್ ನಮ್ಮ ಕಾರ್ ಅಲ್ಲಿ, ಕಾರ್ ವಾಶ್ ಮಾಡಿಲ್ಲ ಗೈಸ್. ಅಲ್ಲಿ ನೋಡಿ ಗೈಸ್, ವ್ಯೂ ಬಸ್ಸು ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ? ನೆಕ್ಸ್ಟ್ ಸ್ಟಾಪು ಈಗ ಡೈರೆಕ್ಟು ಧರ್ಮಸ್ಥಳಕ್ಕೆ ಹೋಗೋದು. ಧರ್ಮಸ್ಥಳಕ್ಕೆ ಹೋಗಿ ಡೈರೆಕ್ಟು ಅಲ್ಲಿ ಕಾರ್ ನಿಲ್ಲಿಸ್ತಾರೆ, ಅಲ್ಲೆಲ್ಲ ಬ್ಲಾಗ್ ಮಾಡ್ತೀವಿ ಗೈಸ್. ಅಲ್ಲಿ ಹೋಗಿ ಡೈರೆಕ್ಟ್ ದೇವಸ್ಥಾನದೊಳಗೆ ಹೋಗಿ ದರ್ಶನ ಎಲ್ಲ ಮಾಡಿ ಸಿಗುವ. ಅಲ್ಲ ತೋರಿಸ್ತೀವಲ್ಲ ಎಲ್ಲ ತೋರ್ತೀವಲ್ಲ. ಅಜ್ಜು ಗಾಯ್ಸ್ ನೋಡಿ ಗಾಯ್ಸ್, ಅಜ್ಜು ಅಣ್ಣ ಸೈಡಿ ಬರೀ ಶೂ ನೋಡಿದ್ರೆ ಶಾಕ್ ಇರ್ತೀರ ಗಾಯ್ಸ್. ನೋಡಿ ಇಲ್ಲಿ ಎಲ್ಲಲ್ಲ ಶೂ ಗೈಸ್, ಶೂ ಒಳಗಡೆ ಇಟ್ಟಿದ್ದಾನೆ. ಈಗ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ನಾವು ಇವಾಗ. ಯಾರೇ ಬಂದರೂ ಇಲ್ಲಿ ಎಲ್ಲರೂ ನಿಲ್ಸೋಗ್ತಾರೆ, ಅದು ನಮಗೂ ಗೊತ್ತಿಲ್ಲ, ನಾವು ನಿಲ್ಸಿದ್ದೀವಿ. ಒಳ್ಳೆ ದೇವರು ಗಣಪತಿ. ಏನೇನಾಗುತ್ತೆ ನೋಡೋಣ, ಮುಂದಕ್ಕೆ ಹೋಗೋಣ. ಔಟ್ಫಿಟ್ ನೋಡಿ ಗಾಯ್ಸ್, ಒಂದು ನಂದು ಔಟ್ಫಿಟ್ ತೋರ್ಸ. ನಮ್ಮ ಬಾಸು ಎಷ್ಟು ಚೆನ್ನಾಗಿದ್ದೀರಾ? ಸಕ್ಕತ್ತಾಗಿದ್ದೀರಾ? ಗಾಯ್ಸ್ ನಾವು ಇವತ್ತು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು ಮೂವರು. ಯಾರು ಮಾತಾಡ್ರಪ್ಪ, ಬಂದಿದ್ದೀವಿ ಇವಾಗಿದ್ದೀನಿ. ಅಜ್ಜು ಸೈಲೆಂಟ್ ಬಾಯ್ ಆಗಿಬಿಟ್ಟಿದ್ದಾನೆ ಅಜ್ಜು ಅಂತೂ. ನಾವು ಇವಾಗಿನ್ನೂ ಬಂದಿದ್ದೀವಿ. ಬೇಗ ಬರ್ಬೋದಿತ್ತು ಅಂದರೆ ಗಾಯ್ಸ್ ನಾವು ಹೊರಟಿದ್ದೆ ಅಲ್ಲಿ ಊರಿಂದ ಲೇಟು. ನೋಡಿ ಗಾಯ್ಸ್, ಇಲ್ಲೇ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್. ಗೈಸ್ ಮುಂದೆನೇ ದೇವಸ್ಥಾನ ಇದೆ, ಇಲ್ಲಿಂದನೇ ಹಿಂಗೆ ಕಾಣಿಸ್ತಾ ಇದೆ ನೋಡಿ. ನಮಗೆ ಒಟ್ಟಿಗೆ ಸೇಫಾಗಿ ಕರ್ಕೊಂಡ್ಬಂದಿದ್ದಾನೆ ಗೈಸ್, ಎಲ್ಲರಿಗೂ ಒಟ್ಟು ಸೇಫಾಗಿ ಕರ್ಕೊಂಡ್ಬಂದಿದ್ದೀನಿ. ಉಚಿತ ಶೌಚಾಲಯ ಬಂದಾಗ್ಲಿಂದ ಗೈಸ್ ನಾವು ಅಲ್ಲಿಂದ ಬಂದಿದ್ದೀವಲ್ಲ, ಎಲ್ಲಿ ಹೋದ್ರು ಎಷ್ಟು ಅಮ್ಮಮ್ಮ ಅಂದ್ರೆ ಒಂದು 5-6 ಸ್ಟಾಪ್ ಹೊಡೆದಿವಿ ಗೈಸ್. ಅಲ್ಲಿಂದ ನಮ್ಮ ಊರಿಂದ ಇಲ್ಲಿ ಬರೋಕ್ಕೆ ಒಂದು 150 ಕಿಲೋಮೀಟ್ರ್ ಅಷ್ಟೇ. ಒಂದು 5-6 ಸ್ಟಾಪು ಬಂದರೆ ಡೈರೆಕ್ಟೇ ಬರ್ಬೋದು. 5-6 ಸ್ಟಾಪ್, ಯಾಕಂದರೆ ಇವರಿಗೆ 1ಕ್ಕೆ 2ಕ್ಕೆ ಹೋಗ್ಬೇಕಲ್ಲ. ನೋಡಿ 1ಕ್ಕೆ ಹೋಗೋ ಬಂದ್ವಿ, ಅಲ್ಲ 2ಕ್ಕೆ ಹೋಗ್ತಾವೆ ಅಲ್ಲಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಇಂಥವ್ರಿಗೆ ಕಟ್ಕೊಂಬಂದ್ಮೇಲೆ ಎಲ್ಲ ಅನುಭವಿಸ್ಲೇಬೇಕು. ಅನ್ನಲ್ಲಪ್ಪ ಬಾವು, ನೀನು ಅಷ್ಟೇ.
ಗೈಸ್ ಇವಾಗ ನಾವು 200 ರೂಪಾಯಿ ಅಮೌಂಟ್ ಕಟ್ಟಿ ಒಳಗೆ ಬಂದಿದ್ವಿ. ಒಬ್ಬೊಬ್ರಿಗೆ 200 ರೂಪಾಯಿ. ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದ್ದೇನು? ನಾವು ಇವಾಗಿನ ಜಸ್ಟ್ ಬಂದಿದ್ದೀವಿ. 200 ರೂಪಾಯಿ ಅಮೌಂಟಲ್ಲಿ ಯಾರು ಜನನೇ ಇಲ್ಲ. ಬಂದರೆ ಬೇಗ ಹೋಗ್ಬೇಕು ಅನ್ನೋರಿದ್ರೆ 200 ರೂಪಾಯಿ ಕೊಟ್ಟು ಬಂದ್ಬಿಡಿ ಎಲ್ಲರೂ. ನಾವು ಕರೆಕ್ಟಾಗಿ ಇವಾಗ ಎಷ್ಟು ಟೈಮ್ ಅಂದರೆ 7:15 ಗೈಸ್. ಇದೆ ಟಿಕೆಟು. ಇಬ್ಬರದೊಂದು 400 ರೂಪಾಯಿ ಕ್ಯಾಶ್ ಕೊಟ್ಟು ತಗೊಂಡ್ವಿ. ಇನ್ನೊಬ್ಬರು ಅಜ್ಜದು ಫೋನ್ಪೇ ಮಾಡ್ದ. ಇಲ್ಲಿ 600 3 ದಿನದಿಂದ. ಎಲ್ಲರೂ ಬಂದು ಬಿಡಿ ಗೈಸ್. ನಾವು 200 ರೂಪಾಯಿ ಕೊಟ್ಟಿದ್ದಕ್ಕೂ ಲಾಸ್ ಇಲ್ಲ ಗೈಸ್. ಒಳ್ಳೆ ಬೇಗ ಯಾರೂ ಇಲ್ಲ, ಒಬ್ಬರು ಇಲ್ಲ. ಆರಾಮಾಗಿ ನೆಮ್ಮದಿಯಾಗಿ ಬರ್ತಾಯಿದ್ದೀವಿ. ಆರಾಮಾಗಿ ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಬರ್ತಾಯಿದ್ದೀವಿ. ಇಲ್ಲಿ ನೋಡಿ ಗೈಸ್ ಏನು ಸಖತ್ತಾಗಿದೆ. ಬಂದಿದ್ದಕ್ಕೆ 200 ರೂಪಾಯಿ ಕೊಟ್ಟಿದ್ದು ಸಾರ್ಥಕ ಗೈಸ್. ವರ್ತು 200 ರೂಪಾಯಿ ವರ್ತು. ಇಲ್ಲಿ ಈ ಕಡೆ ತಿರುಗ್ರು ಇಬ್ರು ಗೈಸ್. 200 ರೂಪಾಯಿ ಕೊಟ್ಟು ಬಂದ್ಬಿಡಿ. ಬರ್ಬೋದು ಆರಾಮಾಗೆ. ಬಂದ್ಬಿಡಿ, ಆರಾಮಾಗಿ ಬರ್ಬೋದು. ಒಳ್ಳೆ ಬೇಗ ಎಂಟ್ರಿ ಆಗ್ಬೋದು. ಮೋಸ್ಟ್ಲಿ ಚೆನ್ನಾಗಿದೆ ಗೈಸ್. ನಾವು ಇವಾಗಿನ್ನು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬೇಗ ಒಳ್ಳೆ ಅಮೌಂಟ್ ಕೊಟ್ಟಿದ್ದಕ್ಕೂ ಒಳ್ಳೆಯದು ಚೆನ್ನಾಗಾಯಿತು ಗೈಸ್. ಅಮೌಂಟ್ ಕೊಟ್ಟಿದ್ದು ಹೊರ್ತು ಅಂದರೆ ಏನಂದರೆ ಇವಾಗ ಜನ ಇರಲಿಲ್ಲ. ನಾವು ಅಮೌಂಟ್ ಕೊಟ್ಟಲಿಲ್ಲ ಅಂದ್ರೂ ಬೇಗ ಬರ್ತಿದ್ವಿ. ಅಂದರೆ ರಶ್ ಇದ್ದಾಗ ಜನ ಅಮೌಂಟ್ ಕೊಟ್ಟು ಬರೋದು ಭಾರಿ ಒಳ್ಳೆಯದು ಗೈಸ್. ಬೇಗ ಒಳ್ಳೊಳ್ಳೆ ಬೇಗ ಬಿಡ್ತಾರೆ. ನಾವಲ್ಲೇ ಹೋಗ್ತಾ ಇದ್ದೀವಿ. ದರ್ಶನ ಅಲ್ಲೇ ಮುಗಿಸ್ಕೊಂಡ್ವಿ ಪಟ್ಟಣಗೆ. ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ ಗೈಸ್, ಇಲ್ಲಾಂದರೆ ವೀಡಿಯೋ ಮಾಡ್ತಿದ್ದೆ. ಬಂದಿದ್ವಿ ಗೈಸ್. ದರ್ಶನ ಮುಗಿಸ್ಕೊಂಡು ಇವಾಗಿನ ಹೋಗ್ತಾ ಇದ್ದೀವಿ. ನಾನು, ಅಜ್ಜು, ಪವು, 3 ಗೈಸ್. ಇವಾಗಿನ ನಾವು ಧರ್ಮಸ್ಥಳ ಇವಾಗಿನ ಬಂದ್ವಿ. ಕಾರ್ ಇಲ್ಲೇ ಇದೆ. ಅಜ್ಜು ನೋಡಿ ಮಾನ್ಸ್ಟರ್ ಕುಡಿತಿದ್ದಾನೆ. ನಾನು ಒಂದು ಮಾನ್ಸ್ಟರ್ ಕುಡಿತಿದ್ದೀನಿ. ನಮ್ಮ ಪವನು ಒಂದು ಮಾನ್ಸ್ಟರ್ ಕುಡಿತಿದ್ದಾನೆ. ನಮ್ಮ ತಾತ ಒಂದು ಬಿಡಿ ಹೊಡಿತಿದ್ದ. ಬಿಡಿ ಹೊಡೀರಿ ಒಂದ್ಸರಿ. ಹೆಂಗೆ ಹೊಡಿತೀರಾ? ಮೂಗಾಗ್ ಬಿಡಿ. ತಾತ ಅಲ್ಲಿ ನೋಡಿ ಗಾಯ್ಸ್. ತಾತ ಕಮ್ಮಿ ಬಿಡಿ ಹೊಡೆಯಲ್ಲ ಗಾಯ್ಸ್. ಎಂತದ ಏನಾದ್ರು ಹೇಳಿ. ಬನ್ನಿ ನಮ್ಮ ಅಂಗಡಿಗೆ ಎಲ್ಲರೂ ಬನ್ನಿ. ನಮ್ಮ ಅಂಗಡಿಗೆ ಎಲ್ಲರೂ ಬನ್ನಿ. ಹಾಂ ಬಂದು ಹೇಳಿ. ಇದು ಹೆಸರು ಏನು ಎಲ್ಲ ಚಾರ್ಮಾಡಿ ಪೋಸ್ಟ್ ಆಫೀಸ್ ಸಂಗಮ್. ಹಾಂ, ಚಾರ್ಮಾಡಿ ಪೋಸ್ಟ್ ಆಫೀಸ್ ಸಂಗಮ್ ಮುಂದೆ ಅಯ್ಯ ಘಾಟಿ ಹೇಳಿದಂತ್ರ. ಘಾಟಿ ಇಳಿದಂತ್ರ. ಹಾಂ, ಚಾರ್ಮಾಡಿ ಪೋಸ್ಟ್ ಆಫೀಸ್ ಬಳಿ ಅದೇ ಪೋಸ್ಟ್ ಆಫೀಸ್ ಅಂತ ಗೈಸ್. ಅದೇ ಪೋಸ್ಟ್ ಆಫೀಸು. ಇದೇ ಇವ್ರ ಅಂಗಡಿ, ಅಯ್ಯನ ಅಂಗಡಿ. ಮತ್ತು ತಾತನೂ ಸೂಪರ್ ಗೈಸ್. ಒಳ್ಳೆ ಕಾಮಿಡಿ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ನಮಗೆ ಬಂದಾಗೆ ಗೊತ್ತಾಯ್ತು, ನಮಗೆ ಮಾತಾಡಿಸ್ತಿದ್ರು. ಅದಕ್ಕೆ ನಮ್ಮ ಹುಡುಗ ನೋಡಿ ಇಲ್ಲಿ ಏನೋ ಚೆಕ್ ಮಾಡ್ತಾನೆ ಗಾಡಿದು. ಗಾಡಿ ಓನರು ಟೈರ್ ಏನೋ ಚೆಕ್ ಮಾಡ್ತಾನೆ, ಏರ್ ಗೀರ್ ಕಮ್ಮಿ ಆಗಿದೆ ಅಂತ. ನೋಡಿ ನಮ್ಮ ಪವು. ನಂದೊಂದು ಮಾನ್ಸ್ಟರ್ ನೋಡಿ ಇಲ್ಲಿ, ಮಾನ್ಸ್ಟರ್ ಗೈಸ್. ಒಂದು ಶಿಪ್ ಪುಡಿಯೋಣ ಗೈಸ್. ನೋಡಿ ಅಜೋ ಏನ ತಾತ ಕ್ರೇಜಿ ಗೈಸ್. ಹಾಯ್ ಅಂದಿ ತಾತ. ಹಿಂಗೆ ಹಾಯ್ ಅಂದಿ ಒಂದ್ಸಲ. ಥ್ಯಾಂಕ್ ಯು. ಹಾಯ್ ಗಾಯ್ಸ್. ಇವಾಗ ಜಸ್ಟು ಅಲ್ಲಿಂದ ಬಂದ್ವಿ ಧರ್ಮಸ್ಥಳದಿಂದ. ಫುಲ್ ನೀರು ಬರ್ತಾಯಿದೆ. ಇಲ್ಲಿ ಟೀ ಕಾಫಿ ಎಲ್ಲ ಕುಡಿದು, ಅಲ್ಲ ಮಾಸ್ಟರ್ ಕುಡಿದು ಬಂದ್ವಿ. ಇಲ್ಲಿ ನೀರು ಮೊದಲಿನ ಥರ ಏನು ಜೋರ ಬರ್ತಿಲ್ಲ ಗೈಸ್, ಸ್ವಲ್ಪ ಬರ್ತಾಯಿದೆ. ಯಾವುದೋ ಪಾಯಿಂಟ್ ಇದೆಲ್ಲ ಅಲ್ಲಿದ್ದೀವಿ. ಇವೆಲ್ಲ ಬಿದ್ದರೆ ಸತ್ತೇ ಹೋಗ್ಬಿಡ್ತೀವಿ ಗೈಸ್. ನೋಡಿ ಸರ್, ವ್ಯೂ ನೋಡಿ ಗಾಯ್ಸ್. ವ್ಯೂ ಅಲ್ಲಿ ಕೆಂಪಮ್ಮ ಬಸ್ ನೋಡಿ ಗಾಯ್ಸ್. ಕೆಂಪಮ್ಮ ಪಾಂಪ ಮನ್ಸಣ. ಡಿಮ್ಮನ್ ಡಿಪ್ ಹೊಡಿಯೋಣ. ಡಿಮ್ಮನ್ ಡಿಪ್ಪು ಗಾಯ್ಸ್. ಡಿಮ್ಮನ್ ಡಿಪ್ ಮಾಡೋಣ ಅಂದರೆ ಕೈಯಾಗೆ ತೋರಿಸ್ತಾ ಹೊಂಡ ನಮಗೆ. ಹಾಂ ಗೈಸ್ ನೋಡಿ ಗಾಯ್ಸ್. ಅಜ್ಜು ನೋಡಿ ಗೈಸ್. ಏನು ಹಬ್ಬ, ಯಾಕ್ಷನ್ನು ಕಮ್ಮಿನ. ಅಜ್ಜು ಸುಂದರ. ಹೈ ಡಿನ್ ಪ್ಲೇಸ್ ಹೆಂಗಿದೆ ಗೈಸ್. ನಾವು ಇವಾಗಿನೂ ಜಸ್ಟ್ ತರೀಕೆರೆ ರೀಚ್ ಆದ್ವಿ. ನಮ್ಮ ತರೀಕೆರೆಗೆ ನೋಡಿ ಇಲ್ಲಿ
ಗೈಸ್ ಎಲ್ಲೂ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ನಾನು ಡ್ರೈವಿಂಗ್ ಮಾಡ್ತಿದ್ನಲ್ಲ, ನಮ್ಮ ಪವನ ಮಂಕೊಂಡಿದ್ದ ಅದ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ನಲ್ಲ, ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಇವಾಗ ಜಸ್ಟ್ ರೀಚ್ ಆದ್ವಿ ತರೀಕೆರೆಗೆ. ಅಲ್ಲಿ ಕಾರು ವಾಟರ್ ಸರ್ವಿಸಿಗೆ ಬಿಟ್ಟಿದ್ದೀವಿ, ಕಾಣಿಸ್ತಿಲ್ಲ. ಇವಾಗ ನಾವು ಊಟಕ್ಕೆ ಬಂದ್ವಿ, ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಸರಿ ಆಯಿತು ಗೈಸ್, ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಇವತ್ತಿಗೆ ಇಷ್ಟು ಸಾಕು ಗೈಸ್, ಬಾಯ್.